ಒಂದೂರಲ್ಲಿ ಒಬ್ಬ ಯುವಕ, ಅವನ ಪಾಪ ಯಾಕೋ ಆರೋಗ್ಯನೇ ಸರಿ ಇಲ್ಲ, ಮನಸ್ಸಿನ ಕಿರಿಕಿರಿ, ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾ ಇತ್ತು. ಆರೋಗ್ಯ, ಯುವಕ ನೋಡಿದ್ರೆ ಸಣ್ಣ ವಯಸ್ಸಿನವನು, 28-30 ವರ್ಷ, ಆರೋಗ್ಯ ಕೈ ಕೊಡ್ತಾ ಇತ್ತು. ಸೊಣಕಲ್ ದೇಹ ವಯಸ್ಸಿನ ತಕ್ಕ ಇರಲಿಲ್ಲ. ಅದು ಯಾವಾಗಲೂ ಚಿಂತಾಕ್ರಾಂತವಾದಂಥ ಕಣ್ಣುಗಳು, ಸೋರೋ ಮೂಗು, ಬಾಗಿರೋ ಬೆನ್ನು, ಅಸ್ಪಷ್ಟ ಮಾತು, ಎಲ್ಲ ವಯಸ್ಸಾದವರಂಗಿದ್ದವನು. ಎಲ್ಲ ವೈದ್ಯರ ಕಡೆ ಹೋದ, ಹೊಟ್ಟೆ ತುಂಬ ಮಾತ್ರೆ ತಿಂದ, ಲೀಟರ್ ಗಟ್ಟಲೆ ಔಷಧಿ ಕುಡ್ದ. ದುಡ್ಡು ಖರ್ಚಾಯ್ತೇ ವಿನಃ ಆರೋಗ್ಯ ಏನು ಸುಧಾರಿಸಲಿಲ್ಲ. ದುಡ್ಡು ಬೇಕಲ್ಲ ಮತ್ತೆ ಔಷಧ ಕೊಂಡ್ಕೊಳ್ಳೋಕ್ಕೆ. ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ, ಅದಾಗಲಿಲ್ಲ. ಕೊನೆಗೆ ಯಾರು ಹೇಳಿದ್ರು ಜ್ಯೋತಿಷಿಗಳ ಕಡೆ ಹೋಗೋದು. ಅವರೊಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು, ಇನ್ನು ಕೆಲವರು ಹೋಮ ಮಾಡಿಸಿದ್ರು. ಸಾಲ ಆಯ್ತೇ ವಿನಃ ಆರೋಗ್ಯ ಏನು ಸುಧಾರಣೆ ಕಾಣಲಿಲ್ಲ. ಒಂದು ದಿವಸ ಹೆಂಗೆ ಹತಾಶ ಆಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದರು. ಏ ದಡ್ಡ, ಇಲ್ಲೇ ಇದೆಯಲ್ಲೋ, ಪ್ರಯೋಜನ ಮಾಡ್ಕೊಂಡಿಲ್ಲ, ಇಲ್ಲೇ 60 ಮೈಲಿ ದೂರ ಹೋದರೆ ಒಂದು ವಿಷ್ಣು ದೇವಾಲಯ ಇದೆ, ಗೊತ್ತಿಲ್ವಾ ನಿನಗೆ? ತುಂಬ ಜಾಗೃತವಾದ ಸ್ಥಳ ಅದು. ಅಲ್ಲಿ ಹೋಗಿ 15 ದಿವಸ ಸೇವೆ ಮಾಡಬೇಕು. ಪಕ್ಕದಲ್ಲಿ ಪುಷ್ಕರಣಿ ಇದೆ, ಸ್ನಾನ ಮಾಡಿ ದಿನ ಪ್ರದಕ್ಷಿಣೆ ಹಾಕಿ ಮಂತ್ರ ಅಂದ್ಕೊಂಡು 15 ದಿವಸ ಅಲ್ಲೇ ಇದ್ದು ಸೇವೆ ಮಾಡು. ನಿನ್ನ ಸ್ವಪ್ನ ಆಗತ್ತೆ, ಕನಸು ಬರ್ತದೆ. ಕನಸಿನಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳಿಕೊಡ್ತಾನೆ, ಹೋಗು ಅಂದ. ಹೌದಾ? ಓಡ್ದ ಅವನು ಉತ್ಸಾಹದಿಂದ. 15 ದಿವಸಗಳ ಕಾಲ ಅರ್ಚಕರು ಏನು ಹೇಳಿದ್ರು ಹಾಗೇ ಸೇವೆ ಮಾಡ್ದ. 15 ದಿವಸ ಸೇವೆ ಮುಗಿಸಿದ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲವರು, ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ. ಮಗು, ನಿನ್ನ ಸೇವೆ ನನಗೆ ಒಪ್ತಪ್ಪ, ಭಾಳ ಚೆನ್ನಾಗಿ ಸೇವೆ ಮಾಡಿದ್ಯಾ, ನಿನಗೇನು ಬೇಕು ಕೇಳ್ಕೋ ಅಂದ. ಇವನು ಸಂತೋಷಕ್ಕೆ ಪಾರ್ವೇ ಇಲ್ಲಲ್ಲ. ತನ್ನ ತೊಂದರೆಗಳ ಪಟ್ಟಿ ಓದಿದ. ಆರೋಗ್ಯ ಚಿಂತೆ, ಕೆಲಸ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋ ಚಿಂತೆ, ಇದೆಲ್ಲ ಹೇಳಿದ. ಇದೆಲ್ಲದಕ್ಕೆ ಆಗ್ಬೇಕಾದ್ರೆ ಆರೋಗ್ಯ ಸರಿ ಆಗ್ಬೇಕು ಸ್ವಾಮಿ, ನಾನು ಆರೋಗ್ಯನೇ ಕೆಟ್ಟು ಹೋಗಿದೆ ನಂದು ಅಂತ ಹೇಳ್ಕೊಂಡು ಉದ್ಧಾರ ಮಾಡು ಅಂತ ಬೇಡ್ಕೊಂಡ. ಆಗಲಿ ಮಗು, ಎಲ್ಲ ಒಳ್ಳೇದಾಗತ್ತೆ. ಅದರೊಂದು ಕೆಲಸ ಮಾಡ್ಬೇಕು. ನೀನು ಊರಲ್ಲಿ ನಿನ್ನ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ಲ? ಹೌದು ಇದೆ ಅಂದ. ಒಂದು ಕೆಲಸ ಮಾಡು, ಆ ಬೆಟ್ಟ ಏರೋಕ್ಕೆ ಶುರು ಮಾಡಿದಾಗ ಬಲಗಡೆಗೆ 10 ಮೆಟ್ಲು ಹತ್ತೋ ಬಲಗಡೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇದೆ. ಅದು ನಿಧಾನವಾಗಿ ತಳ್ಕೊಂಡು ಬೆಟ್ಟ ತುದಿಗೆ ತೊಗೊಂಡು ಹೋಗ್ಬೇಕು. ಅದನ್ನು ಭಾರ ಕಷ್ಟ ಅನ್ಬೇಡ. ಅದನ್ನು 3 ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತೊಗೊಂಡು ಹೋಗ್ಬಿಡು, ನಿನಗೆ ಯಶಸ್ಸು ಬರ್ತದೆ. ಆ ನಂತರ ಬಂದು ಇಲ್ಲೇ ಧ್ಯಾನ ಮಾಡು, ನಿನ್ನ ದರ್ಶನ ಕೊಟ್ಟು ನಿನ್ನ ಪರಿಹಾರ ಆಯಿತು ಅಂತ ಹೇಳ್ತೇನೆ ಅಂದ. ಹುಡುಗ ಉತ್ಸಾಹದಿಂದ ಓಡಿದ ಊರಿಗೆ. ಬೆಟ್ಟಕ್ಕೆ ಹೋದ. ಅವನು ಹೇಳಿದಂಗೆ ಕರೆಕ್ಟು. 10 ಬಂಡ್ಲೆ ಹತ್ತೋತಿಗೆ ಬಲಗಡೆ ಬಾಜು ದೊಡ್ಡ ಕಲ್ಲಿದೆ. ಅದನ್ನು ನೋಡಿದ ತಕ್ಷಣ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋತು. ದೊಡ್ಡ ಬಂಡೆ, ಅಸಾಧ್ಯ ದೊಡ್ಡ ಬಂಡೆ. ಇದನ್ನು ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೇಗೆ ಅಂತ ಹೇಳೋದು ಸುಲಭ. ಬೆಟ್ಟದ ಮೇಲೆ ತೊಗೊಂಡು ಹೋಗು ಅಂತ, ತಳ್ಳೋದು ಹೇಗೆ? ಇದನ್ನ ಮೇಲೆ ತೊಗೊಂಡು ಹೋಗೋದು? 1000 ಜನ ತಳ್ಳಿದ್ರು ಅಲ್ಲಾಡೋ ಬಂಡೆ ಅಲ್ಲ ಅದು. ಏನು ಮಾಡೋದಪ್ಪ ಇನ್ನ ಅಂದ. ದೇವರೇ ಹೇಳಿದ್ನಲ್ಲ, ಮಾಡಿ ನೋಡೋಣ ಅಂದ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2 ಗಂಟೆ ಹೋಗೋದು, ಕಾಲು ಜೋರಾಗಿ ಇಟ್ಕೊಂಡು ಬಂಡೆ ಒತ್ತಿ ಮೇಲೆ ತಳ್ಳೋಕೆ ಪ್ರಯತ್ನ ಮಾಡೋದು. ಸುಸ್ತಾಗ್ಬಿಡೋದು. 2 ತಾಸು ಬಂಡೆ ಒತ್ತೋದು ಮೇಲೆ ಹೋಗೋದಕ್ಕೆ. ಅದೇನು ಅಲಗಾಡ್ಲಿಲ್ಲ. ಮನೆಗೆ ಬಂದು ಹಸಿವಾಗಿ ಸುಸ್ತಾಗ್ತಿತ್ತು. ಊಟ ಮಾಡ್ದ, ನಿದ್ದೆ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಮರುದಿವಸ 3 ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು, ಕಲ್ಲು ತಳ್ಳೋದು. ಅದು ಮಿಸುಗಾಡ್ಲಿಲ್ಲ ಕಲ್ಲು. 3 ತಿಂಗಳಾದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ. ವಿಷ್ಣು ಕನಸಲ್ಲಿ ಬಂದ. ಸ್ವಾಮಿ, ನೀನು ಹೇಳಿದ ಹಾಗೆ ಮಾಡಿದೆಪ್ಪ ನಾನು, ಆದರೆ ಬಂಡೆ ಅಲಗಾಡ್ತಾನೆ ಇಲ್ಲ, ಬೆಟ್ಟದ ಮೇಲೆ ತೊಗೊಂಡು ಹೋಗೋದು ಹೆಂಗೆ ಸಾಧ್ಯ? ನನ್ನ ಗತಿ ಏನು ಅಂತ ಕೇಳಿದ. ಆ ವಿಷ್ಣು ಹೇಳಿದಂತೆ, ಮೂರ್ಖ, ಬುದ್ಧಿ ಇದೆಯಾ ನಿನಗೆ? ಎಲ್ಲ ಸರಿ ಆಗಿಲ್ವಾ ನಿನಗೆ? ಆ ದಿನ ಬಂಡೆ ತಳ್ಳಿ ಶ್ರಮ ಆಗಿ ಬಂದು ದೇಹ ಗಟ್ಟಿಯಾಗಿಲ್ವಾ ನಿಂದು? ಈಗ ರೋಗ ಇದೆಯಾ ನೀನು? 3 ತಿಂಗಳಲ್ಲಿ ನೋಡಿದ್ಯಾ ನೀನು? ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ, ಚೆನ್ನಾಗಿ ನಿದ್ರೆ ಮಾಡ್ತೀಯಾ? ಗಮನಿಸಿ ನೋಡು, ಮುಖದಲ್ಲಿ ಕಳೆ ಬಂದಿದೆ, ವ್ಯಾಪಾರ ಕೂಡ ಚೆನ್ನಾಗಿದೆಯಲ್ವಾ ಈಗ? ಹೌದಲ್ವೇ? ಹೌದು, ಆರೋಗ್ಯ ತಕರಾರಿಲ್ಲ, ಒಂದು ಮಾತ್ರೆ ತಿಂದಿಲ್ಲ ನಮ್ಮ 3 ತಿಂಗಳಿಂದ. ಗೊತ್ತಾಯ್ತು, ಈ ಬಂಡೆ ಒತ್ತೋದ್ರಿಂದ ಬಂಡೆ ಮೇಲೆ ಹೋಗಲಿಲ್ಲ, ಒತ್ತಿ ನನ್ನ ದೇಹ ಗಟ್ಟಿ ಆಯಿತು, ಆರೋಗ್ಯ ಚೆನ್ನಾಗಾಯ್ತು, ಆರೋಗ್ಯ ಚೆನ್ನಾಗಿ ವಿಚಾರ ಚೆನ್ನಾಗಿ ಬಂತು, ವ್ಯಾಪಾರ ಚೆನ್ನಾಗಾಯ್ತು ನಂದು ಅಂತ ತೃಪ್ತಿ ನಗೆ ನಕ್ಕು ವಿಷ್ಣು ನಮಸ್ಕಾರ ಮಾಡಿ ಬಂದಂತೆ. ಅದಕ್ಕೆ ಸ್ನೇಹಿತರೆ, ನಾವು ಬರೀ ನಮ್ಮ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದರಲ್ಲೇ ಹೂತು ಹೋಗ್ಬಿಡ್ತೇವೆ. ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತಾವಲ್ಲ. ನಾನು ಯಾವಾಗಲೂ ಹಾಗೇನೆ, ನನ್ನ ತೊಂದರೆ ಇದೆ ಅಂದ್ಕೊಂಡೆ ಕೂತ್ಕೊಂಡ್ರೆ ತೊಂದರೆಯಲ್ಲೇ ಮುಳುಗಿ ಹೋಗ್ತೀರಿ. ನಾನು ಅದಕ್ಕೆ ಯಾವಾಗಲೂ ಇಂಗ್ಲೀಷಲ್ಲಿ ಹೇಳೋದು, ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್.
ಯು ಥಿಂಕ್ ಆಫ್ ಸೊಲ್ಯೂಷನ್ಸ್, ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಚಿಂತೆಗಳ ಬಗ್ಗೆ ಮಾಡ್ತಾ ಇದ್ದಾಗ ಚಿಂತೆಯದೇ ಒಂದು ಭಾಗ ಆಗ್ಬಿಡ್ತೀವಿ. ಪರಿಹಾರದ ಬಗ್ಗೆ ಯೋಚನೆ ಮಾಡಿದಾಗ ಪರಿಹಾರದ ಭಾಗ ಆಗ್ತೀವಿ. ಸಮಸ್ಯೆಗಳು ಹಗುರ ಅನ್ನಿಸ್ತದೆ, ಬದುಕು ಸುಂದರ ಆಗ್ತದೆ.